ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೀನರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ ಇರುವಂಥ ಈ ಸಂದರ್ಭದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ, ಧಾರ್ಮಿಕತೆ ಮತ್ತು ಶುಭ ಪ್ರಭಾವ, ನಂತರದ ಆಶ್ಲೇಷ ನಕ್ಷತ್ರದ ಅಂತಃಪ್ರಜ್ಞೆ ಮತ್ತು ಸೂಕ್ಷ್ಮ ಚಿಂತನೆ, ಇದರ ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈ ದಿನ ಆಧ್ಯಾತ್ಮಿಕತೆ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮೀನರಾಶಿ ಅಧಿಪತಿ ಗುರುಗ್ರಹ. ಗುರುವಾರವು ಗುರುವಿನ ದಿನವೇ ಆಗಿರೋದ್ರಿಂದ ಇಂದು ನಿಮ್ಮ ರಾಶಿಯವರಿಗೆ ವಿಶೇಷ ಅನುಕೂಲಕರವಾದಂಥ ದಿನ ಆಗಿರ್ತದೆ. ಈ ದಿನ ಜ್ಞಾನ, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಜ್ಯೋತಿಷ್ಯ, ಯೋಗ ಮತ್ತು ಬೋಧನಾ ಕಾರ್ಯಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಹಿರಿಯರ ಸಹಕಾರ ಮತ್ತು ಆಶೀರ್ವಾದ ದೊರೆಯಬಹುದು. ಆದರೆ ವ್ಯಾಘಾತ ಯೋಗದಿಂದ ಕೆಲವು ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು. ಭಾವನಾತ್ಮಕ ನಿರ್ಧಾರಗಳಿಂದ ದೂರ ಇರಿ. ಮುಖ್ಯವಾದಂಥ ಒಂದು ಸೂಚನೆ ಏನು ಹೇಳ್ತಾ ಇದೆ, ಭಕ್ತಿ ಮತ್ತು ವಿವೇಕದ ಸಮನ್ವಯವೇ ಇಂದಿನ ಯಶಸ್ಸಿನ ರಹಸ್ಯ. ನಂತರ ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ನೀಡುತ್ತದೆ. ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಈ ದಿನ ನಿಂತ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಕಾನೂನು ಅಥವಾ ದಾಖಲೆ ಸಂಬಂಧಿತ ವಿಷಯಗಳಲ್ಲಿ ಅನುಕೂಲತೆ ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು, ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಅತ್ಯಂತ ಶುಭಕರ ನಕ್ಷತ್ರ. ಗುರುಕೃಪೆ ಮತ್ತು ಧನಲಾಭ ಉಂಟು ಮಾಡುವಂಥದ್ದು, ಗೌರವ ಮತ್ತು ಆಧ್ಯಾತ್ಮಿಕ ಪ್ರಗತಿ ನೀಡುವಂಥದ್ದು. ಆದ್ದರಿಂದ ಈ ದಿನ ಗುರುಗಳು ಅಥವಾ ಹಿರಿಯರ ಮಾರ್ಗದರ್ಶನ ಸಿಗಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭ್ಯವಾಗಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಈ ದಿನದ ವಿಶೇಷ ಫಲ ಏನು, ಜ್ಯೋತಿಷ್ಯ, ಯೋಗ, ಆಧ್ಯಾತ್ಮಿಕ ಬೋಧನೆ, ಆನ್ಲೈನ್ ತರಗತಿಗಳನ್ನು ನಡೆಸುವಂಥವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಅಂತಃಪ್ರಜ್ಞೆ ಮತ್ತು ಆಳವಾದ ಗ್ರಹಿಕೆ ಇರ್ತದೆ. ಅಂತಃಪ್ರಜ್ಞೆ ಮತ್ತು ಆಳವಾದ ಗ್ರಹಿಕೆ ಇರ್ತದೆ. ರಹಸ್ಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ದಿನ ಮಹತ್ವದ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ಹಣಕಾಸು ವ್ಯವಹಾರಗಳಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ, ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡಬೇಡಿ. ವ್ಯಾಘಾತ ಯೋಗದ ಪ್ರಭಾವ ಇರೋದರಿಂದ ಎಚ್ಚರಿಕೆ ಮತ್ತು ಸಹನೆ ಅಗತ್ಯ ಎಂದು ಸೂಚಿಸುತ್ತದೆ. ಈ ದಿನ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಚರ್ಚೆ ಮತ್ತು ವಿವಾದಗಳಿಂದ ದೂರ ಇರಿ. ಕೋಪ ಮತ್ತು ನಿರಾಶೆಗೆ ಅವಕಾಶ ಕೊಡಬೇಡಿ. ಉದ್ಯೋಗ ಫಲ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ನಿಂತ ಕೆಲಸಗಳು ಪೂರ್ಣಗೊಳ್ಳಬಹುದು. ಸಹೋದ್ಯೋಗಿಗಳ ಮಾತಿಗೆ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ. ವಿಶೇಷ ಫಲ ಏನು, ಜ್ಯೋತಿಷಿಗಳು, ಯೋಗ ಶಿಕ್ಷಕರು, ಆಧ್ಯಾತ್ಮಿಕ ಮಾರ್ಗದರ್ಶಕರು, ಸಂಶೋಧಕರು ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುವವರಿಗೆ ಇಂದು ವಿಶೇಷವಾದಂಥ ಯಶಸ್ಸಿನ ದಿನ ಆಗಿರ್ತದೆ. ವ್ಯವಹಾರವನ್ನು ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಸ್ಥಿರ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಬೆಂಬಲ ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ದೊಡ್ಡ ದೊಡ್ಡ ಹೂಡಿಕೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಹಿರಿಯರ ಆಶೀರ್ವಾದ ದೊರೆಯಬಹುದು. ಕುಟುಂಬದವರ ಪ್ರೀತಿ ಮತ್ತು ಸಹಕಾರ ಲಭ್ಯವಾಗ್ತದೆ. ಆದರೆ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ಸನ್ನು ಬೇಸರ ಮಾಡಿಕೊಳ್ಳುವಂಥದ್ದು ಮಾಡಬಾರ್ದು.
ಆರೋಗ್ಯದ ವಿಚಾರ ಗಮನಿಸಬೇಕಾದರೆ ಕಾಲು ನೋವು, ದಣಿವು ಮತ್ತು ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ವಿಷ್ಣು ಸ್ಮರಣೆ ಮಾಡುವಂಥದ್ದು ಉತ್ತಮ ಫಲ ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಜೊತೆಗೆ ಪರಿಹಾರಕ್ಕಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ಗುರುಕೃಪೆ, ಪುಷ್ಯ ನಕ್ಷತ್ರದ ಆಶೀರ್ವಾದ ಮತ್ತು ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಳಿಂದ ಇಂದು ಉತ್ತಮ ಪ್ರಗತಿ ಲಭ್ಯವಾಗ್ತದೆ. ಜೊತೆಗೆ ಗೌರವ ಮತ್ತು ಧನಲಾಭದ ಅವಕಾಶಗಳು ದೊರೆಯುತ್ತವೆ. ವ್ಯಾಘಾತ ಯೋಗದ ಕಾರಣ ತಾಳ್ಮೆ ಮತ್ತು ಜಾಗರೂಕತೆಯಿಂದ ನಡೆದುಕೊಂಡರೆ ದಿನವು ಅತ್ಯಂತ ಶುಭಕರವಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.